ಹಾಯ್ ಫ್ರೆಂಡ್ಸ್, ಎಲ್ಲರಿಗೂ ಗುಡ್ ಮಾರ್ನಿಂಗ್. ಎಲ್ಲರಿಗೂ ಹ್ಯಾಪಿ ಸಂಡೇ ಅಂತ ಹೇಳ್ತಾ ಇದ್ದೀನಿ. ನಾನು ನಿಮ್ಮ ಪ್ರೀತಿಯ ಕೃಷ್ಣ ಕನ್ನಡ ಲಾಗ್. ಇವತ್ತು ವಿಡಿಯೋ ಮಾಡ್ತಾ ಇದ್ದೀನಿ ಅಂತಂದರೆ, ನಿನ್ನೆ ಆಗಂಥ ಘಟನೆ ಅಶ್ವಿನಿ ಕನಸು ಅಂತ ಇದ್ರಲ್ಲ ನೋಡಿ. ನಿನ್ನೆ ಪಾಪ ಲೈವ್ಗಳಲ್ಲಿ ಅಷ್ಟೆಲ್ಲ ಕಣ್ಣೀರು ಹಾಕೊಂಡು ಲೈವ್ ಮಾಡ್ತಾ ಇದೆ. ಓಕೆನಾ, ಏನು ತೊಂದರೆ ಆಗಿದೆ ಅನ್ನೋದು ಗೊತ್ತಿಲ್ಲ ಫ್ರೆಂಡ್ಸ್. ನಾನು ಒಂದು ನೀವು ನೀವು ಒಳ್ಳೇದಂತೀರ ಕೆಟ್ಟದಂತೀರ ಗೊತ್ತಿಲ್ಲ. ಓಕೆನಾ, ಹೆಣ್ಣಾಗಲಿ ಗಂಡಾಗಲಿ ಓಕೆನಾ, ಅವ್ರಿಗೊಂದು ಏನೇ ಅವರು ಸಾಧನೆ ಮಾಡಲಿ ಏನೇ ಮಾಡಲಿ ಅವ್ರಿಗೆ ಒಂದು ಒಳ್ಳೇದು ಮಾಡಿ, ಯಾರಿಗಾದರೂ ಅಷ್ಟೇ. ಓಕೆನಾ, ಅಳ್ಸೋದಾಗಿರ್ಬೋದು, ಅಳ್ಸೋರಾಗಿರ್ಬೋದು, ಯಾರು ದಯವಿಟ್ಟು ಕೈ ಮುಗಿದು ಕೇಳ್ಕೊತೀನಿ, ಅಕ್ಕನಾಗಲಿ ತಂಗಿ ಆಗಲಿ ಅಣ್ಣ ಆಗಲಿ ತಮ್ಮ ಆಗಲಿ ಯಾರು ಮಾಡೋಕ್ಕೋಗ್ಬಿಡಿ ಫ್ರೆಂಡ್ಸ್. ಓಕೆನಾ, ಇದು ವೈಟ್ ಏನದು ಏನು ಅಂದರೆ ಸಪೋರ್ಟ್ ಮಾಡಿ ಸಪೋರ್ಟ್ ತೊಗೊಳ್ಳೋದು. ಈ ಲೈವ್ ಅನ್ನೋದು ಆಪ್ಷನ್ಸು ಇಲ್ಲಾಂದರೆ ಯಾವುದೇ ಬ್ಯಾಡ್ ಕಾಮೆಂಟೇ ಆಗಲಿ ಯಾವುದೇ ಆಗಲಿ ಯಾವುದೂ ಆಗ್ತಿರಲ್ಲ. ವೀಡಿಯೋಸ್ಗಳು ವೈರಲ್ ಆಗಿ ಚೆನ್ನಾಗಿ ರನ್ ಆಗಿದ್ರೆ ಓಕೆನಾ, ವಾಚ್ ಬಂದಿದ್ರೆ ಎಲ್ಲರೂ ಮೋನ ಮಾಡ್ಕೊತಿದ್ರು. ಓಕೆನಾ, ಅದು ಆಗಲ್ಲ ಅಂತಲೇ ಎಲ್ಲರೂ ಲೈವ್ ಬಂದಿದ್ದಾರೆ. ಇದು ಲೈವ್ ಅನ್ನೋದೇನು, ಲೈವಲ್ಲಿ ನೇರ ಪ್ರಸಾರದಲ್ಲಿ ಎಲ್ಲರೂ ಸಪೋರ್ಟ್ ಮಾಡಿದಾಗ ಕಷ್ಟ ಸುಖ ಮಾತಾಡಿದಾಗ ಅವರು ಲೈವಲ್ಲಿ ಮಾತಾಡ್ತಾರೆ. ಅದೇ ವಾಚ್ ಟೈಮ್ ಅವರ್ಸ್ ಬರುತ್ತೆ. ಓಕೆನಾ, ಇದು ಎಲ್ಲರೂ ಮಾಡ್ತಾಯಿದ್ದಾರೆ, ಪ್ರತಿಯೊಬ್ಬರು ಹೆಣ್ಣಾಗಿರ್ಬೋದು ಗಂಡಾಗಿರ್ಬೋದು. ಇದರಲ್ಲಿ 90% ಲೈವ್ಗಳು ಹೆಣ್ಮಕ್ಳೇ ಮಾಡ್ತಾಯಿದ್ದಾರೆ. ಓಕೆನಾ ಫ್ರೆಂಡ್ಸ್, 10% ಬ್ರದರ್ಸ್ ಲೈವ್ ಮಾಡ್ತಾಯಿದ್ದಾರೆ. ಓಕೆನಾ, ಜಾಸ್ತಿ ಇದರಲ್ಲಿ ಹೆಣ್ಮಕ್ಳು ಇದರಲ್ಲಿ ಬೆಳೀತಾ ಇರೋದು. ಓಕೆನಾ, ಇದರಲ್ಲಿ ಏನಪ್ಪ ಅಂತಾರೆ, ಸಪೋರ್ಟ್ ಮಾಡಿ ಸಪೋರ್ಟ್ ತೊಗೊಳ್ಬೇಕೇ ಹೊರ್ತು ಓಕೆನಾ, ಅದರಲ್ಲಿ ಇನ್ನೇನೂ ಇಲ್ಲ. ಈ ಯೂಟ್ಯೂಬಲ್ಲಿ ನಾನು ಸಪೋರ್ಟ್ ಮಾಡಿದ್ದೀನಿ, ನಾನು ಹೇಳ್ದಂಗೆ ಕೇಳಬೇಕು. ಓಕೆನಾ, ಈ ರೀತಿ ಏನಾರು ಅಗ್ರಿಮೆಂಟು ಮಾಡಿಕೊಟ್ಟಿದ್ರಾ ಯೂಟ್ಯೂಬು, ಇಲ್ಲ ಲೈವ್ ಮಾಡೋರು ಮಾಡಿಕೊಟ್ಟಿದ್ದಾರಾ, ಇಲ್ಲ ಅಶ್ವಿನಿ ಕನಸು ನಮಗೆ ಸಪೋರ್ಟ್ ಮಾಡಿ ನೀವು ಹೇಳ್ದಂಗೆ ಕೇಳ್ತೀನಿ ಅಂತ ಹೇಳ್ಕೊಟ್ಟಿದ್ದಾರಾ ಹೇಳಿ. ತುಂಬ ನಾವೆಲ್ಲ ಸಪೋರ್ಟ್ ಮಾಡಿದ್ದೀವಿ, ಸಪೋರ್ಟ್ ತೊಗೊಂಡು ಇದು ಮಾಡ್ಕೊಂಡಿದ್ರೆ ಅವ್ರು ಮೋನೋ ಹತ್ರ ಬಂದಿದ್ದಾರೆ ಅಂತ ಈ ರೀತಿ ಹೀಯಾಳ್ಸೋದು ಇದು ತಪ್ಪು. ಅವರು ಸಾಧನೆ ಅದು. ಓಕೆನಾ, ಯಾರಿಗೆಲ್ಲ ಸಪೋರ್ಟ್ ಮಾಡಿದ್ದಾರೆ ಅಶ್ವಿನಿ ಕನಸು ತಂಗಿ ನನಗೆ ಗೊತ್ತಿದೆ. ಎಲ್ರಿಗೂ ಸಪೋರ್ಟ್ ಮಾಡಿದ್ದಾರೆ, ನನಗೂ ಮಾಡಿದರೆ ಎಲ್ರಿಗೂ ಮಾಡಿದ್ದಾರೆ. ಓಕೆನಾ, ವಿಡಿಯೋಸ್ ನೋಡ್ತಾರೆ, ಎಲ್ಲ ಮಾಡ್ತಾರೆ. ಓಕೆನಾ, ಈ ರೀತಿ ಹೀಯಾಳ್ಸೋದು ತಪ್ಪು. ಅವರು ಸಪೋರ್ಟ್ ಮಾಡಿ ವಿಡಿಯೋಸ್ ನೋಡಿದ್ಮೇಲೆ ನೀವು ನೋಡಲೇಬೇಕಲ್ಲ. ಅದರಿಂದ ಏನು ಸಪೋರ್ಟ್, ಏನು ಗಾನದಾರಿ ಕೆಲಸ ಸಪೋರ್ಟ್ ಮಾಡಿದ್ದೀರಾ? ನಮ್ಮಷ್ಟು ಮಾಡಿದ್ದೀರಾ ಸಪೋರ್ಟು? ನಾನು ವೈಟಿಗೆ ಬಂದು 1 ವರ್ಷ ಆಯಿತು. ನಾನು ಚಾನಲ್ ಓಪನ್ ಮಾಡಿ ಇವಾಗ ಏನಪ್ಪ ಅಂದ್ರೆ 1 ವರ್ಷ ಆಯಿತು. ನಾನು 5 ತಿಂಗಳು ನನ್ನ ಚಾನಲ್ ಇರಲಿಲ್ಲ, ಎಲ್ರಿಗೂ ಸಪೋರ್ಟ್ ಮಾಡ್ತಾಯಿದ್ದೆ. ಓಕೆನಾ, ಹಳಬ್ರೆಲ್ಲ ಮೌನ ಮಾಡ್ಕೊಂಡು ಹೋದ್ರು. ಇವಾಗೆಲ್ಲ ನಂಗೆ ಸಪೋರ್ಟ್ ಕೊಡಿ ಅಂತಾರೆ ಕೇಳೋಕ್ಕಾಗುತ್ತಾ? ಹಾಗೆಲ್ಲ ನಂದು ಎಷ್ಟೆಲ್ಲ ಇಂಟರ್ನೆಟ್ ಎಲ್ಲ ಖರ್ಚಾಗಿದೆ, ಕೊಡಿ ಅಂತ ಕೇಳೋಕ್ಕಾಗುತ್ತಾ ನಾನು? ಇದು ಯೂಟ್ಯೂಬ್ ಚಾನಲು, ಯಾರು ಕೇಳೋದು ಅವಶ್ಯಕತೆ ಇಲ್ಲ, ಯಾರು ಅರ್ಹ ಅಲ್ಲ. ನಾನು ಮಾಡಿದ್ದೀನಿ ನೀನು ಕೊಡು ಅನ್ನೋದು ಕೇಳೋದು ಇದು ಭಾರಿ ಇದು ಯೂಟ್ಯೂಬ್ಗಳಲ್ಲೇ ಅಲ್ಲ ಇದು. ಓಕೆನಾ, ಒಳ್ಳೇದಾಗಲಿ, ಒಳ್ಳೇದು ಮಾಡ್ಕೊಂಡಿದ್ದೀರಾ ಆಶೀರ್ವಾದ ಮಾಡಿ ಅವ್ರಿಗೆ. ಓಕೆನಾ, ನಿಮಗೂ ದೇವರು ಒಳ್ಳೇದು ಮಾಡೇ ಮಾಡ್ತಾನೆ. ನೀವು ಒಬ್ರು ಒಳ್ಳೇದು ಮಾಡಿದ್ರೆ ನಿಮಗೂ ದೇವರು ಒಳ್ಳೇದು ಮಾಡ್ತಾರೆ. ಓಕೆನಾ, ಯಾವತ್ತೂ ಕೈ ಬಿಡಲ್ಲ. ಆದರೆ ನಾನು ಸಪೋರ್ಟ್ ಮಾಡಿದ್ದೀನಿ, ನಾನು ಹೇಳ್ದಂಗೆ ಕೇಳಬೇಕು. ಇದು ಈ ರೀತಿ ಹೀಯಾಳ್ಸೋದು, ಬೇರೆ ಲೈವ್ಗಳಲ್ಲಿ ಏನೇ ಮಾತಾಡೋದು, ಈ ರೀತಿ ಅಕ್ಕ ಆಗಿರೋದು ತಂಗಿ ಇರೋದು ಅಣ್ಣ ಆಗಿರೋದು ತಮ್ಮ ಆಗಿರ್ಬೋದು, ದಯವಿಟ್ಟು ಈ ಮಾತನ್ನು ಯಾವತ್ತೂ ಈ ರೀತಿ ಇದು ಮಾಡಬೇಡಿ. ಒಂದು ಹೆಣ್ಣಿಗೆ ಓಕೆನಾ, ಅದು ಬೆಲೆ ಕೊಟ್ಟಂಗೆ ಆಗಲ್ಲ ಅದು. ಓಕೆನಾ, ಸಪೋರ್ಟು ಮಾಡಿದ್ದೀವಿ, ಸಪೋರ್ಟ್ ತೊಗೊಂಡು ಈ ರೀತಿ ಮಾಡಿದ್ದಾರೆ, ಅದೇನು ಆ ರೀತಿ ಮಾತಾಡೋದು? ನಂದೊಂದು ಇದೊಂದು ವಿಚಾರ ಮಾತಾಡೋದು. ಓಕೆನಾ ಫ್ರೆಂಡ್ಸ್, ಯಾಕೆ ಈ ರೀತಿ ಮಾತಾಡಬೇಕು? ಬೇರೆ ಲೈವ್ಗಳೆಲ್ಲ ಅಶ್ವಿನಿ ಕನಸು ಲೈವಲ್ಲಿ ಎಷ್ಟೆಲ್ಲ ನೆನ್ನೆ ಕಣ್ಣೀರು ಆಗ್ತೈತೆ ಗೊತ್ತಾ? ನಾನು 5 ನಿಮಿಷ ಲೈಕ್ ಕೊಟ್ಟಿದ್ದನ್ನು ಐಡಿಯಲ್ಲಿ ನೋಡ್ತಾ ಇದ್ದೀನಿ, ಅಷ್ಟೆಲ್ಲ ಕಣ್ಣೀರು ಹಾಕೊಂಡು. ಅಲ್ಲ, ನೀವು ಒಂದು ಹೆಣ್ಣು ಅಲ್ವಾ? ಓಕೆನಾ, ನೀವು ಸಪೋರ್ಟ್ ಮಾಡ್ತಾಯಿದ್ದೀರಾ, ಅವರು ಸಪೋರ್ಟ್ ಮಾಡ್ತಾಯಿದ್ರ ತಾನೇ ಅಶ್ವಿನಿ ಕನಸುನು. ಯಾಕೆ ಈ ರೀತಿಯ ಒಂದು ಹೆಣ್ಣಿನ ಮೇಲೆ ಮಾತಾಡ್ತೀರಾ? ದೇವರಾಣಿಗೆ ಹೇಳ್ತೀನಿ, ಯಾರಿಗೂ ಹೆಣ್ಣಿಗೆ ಶತ್ರು ಅಂತ ಅಂದರೆ ಯಾವತ್ತೂ ನಿಮ್ಗೆ ಒಳ್ಳೇದೇ ಆಗಲ್ಲ. ಈಗ ಈಗ ಗಂಡು ಮಕ್ಕಳೆಲ್ಲ ಬಂದು ಬ್ಯಾಡ್ ಕಮೆಂಟ್ ಹಾಕೋದು ಎಲ್ಲ ತುಂಬ ಜಾಸ್ತಿ ಆಗ್ತೈತೆ. ಈಗ ಏನಪ್ಪ ಅಂತಂದರೆ ಈಗಲೂ ನಡೀತಾ ಇದೆ ಅದು. ಓಕೆನಾ, ಹೆಣ್ಣೆ ಶತ್ರು ಆಗ್ಬಿಟ್ರೆ ಅದು ಯಾವತ್ತದು ಒಳ್ಳೇದಾಗಲ್ಲ ನಿಮಗೆ. ಓಕೆನಾ, ನೀವೇನು ಮಾಡೋಕ್ಕೆ ಬಂದಿದ್ರೆ ಅದು ಯಾವತ್ತೂ ಇದಾಗಲ್ಲ ನಿಮಗೆ, ಒಳ್ಳೇದೂ ಆಗಲ್ಲ. ಓಕೆನಾ, ಒಳ್ಳೇದಾಗಲ್ಲ. ಓಕೆನಾ, ಒಳ್ಳೇದಾಗಬೇಕು ಅಂದರೆ ಒಳ್ಳೆ ಭಾವನೆ ತೊಗೊಳ್ಳಿ. ಓಕೆನಾ, ಅವರು ಮಾಡ್ಕೋತಾ ಇದ್ದಾರೆ, ಅವ್ರು ಕಷ್ಟಪಟ್ಟಿದ್ದಾರೆ. ಓಕೆನಾ, ನೀವು ಸಪೋರ್ಟ್ ಮಾಡ್ತೀರಾ, ಅವರಿಂದ ನೀವು ಸಪೋರ್ಟ್ ತೊಗೊಳ್ಳಿ. ಓಕೆನಾ, ಸಪೋರ್ಟ್ ಮಾಡೇ ಮಾಡ್ತಾರೆ. ಅದು ಬಿಟ್ಟು ಹೀಯಾಳ್ಸೋದು ಮಾತಾಡೋದು ದೇವರಾಣಿಗೆ ಹೇಳ್ತೀನಿ, ಯಾವತ್ತಿದ್ದು ಬುದ್ಧಿ ಒಳ್ಳೇದಲ್ಲ ಇದು, ನಾನು ಹೇಳ್ತೀನಿ. ಓಕೆನಾ, ಒಳ್ಳೆ ಬುದ್ಧಿ ಇಟ್ಕೊಂಬೇಡಿ. ಹೆಣ್ಮಕ್ಳು ಈ ರೀತಿ ಒಬ್ರಿಗೆ ಕಣ್ಣೀರು ಹಾಕ್ಸ್ತಾರೆ, ದೇವರು 10ರಷ್ಟು ಕಣ್ಣೀರು ಹಾಕ್ತೀರಾ, ನೀವು ಪಶ್ಚಾತ್ತಾಪ ಪಡ್ತೀರಾ. ಒಂದು ಹೆಣ್ಣಿಗೆ ನೀವು ಶತ್ರುಗಳಾಗ್ಬಿಟ್ರೆ 10ರಷ್ಟು ನೀವು ಕಣ್ಣೀರು ಹಾಕ್ದಾಗ ನಿಮ್ಮ ಕಣ್ಣೀರು ಒರ್ಸಕ್ಕೆ ಯಾರು ಬರ್ತಾರೆ? ದೇವ್ರು ಸುಧಾ ಬರಲ್ಲ. ಯಾಕೆಂದರೆ ಮಾಡಿದ ಕರ್ಮ ಅನುಭವಿಸ್ಬೇಕು ಅಂತ ಬಂದಮೇಲೆ ದೇವ್ರು ಯಾವತ್ತೂ ಯಾರಿಗೂ ಇದು ಮಾಡಲ್ಲ. ನೀವು ಒಳ್ಳೇದು ಮಾಡ್ರೆ ಮಾತ್ರ ದೇವ್ರು, ಯಾರು ಬರಲಿಲ್ಲ ಅಂದ್ರೆ ಕೈ ಎತ್ತಕ ದೇವರೇ ಬರೋದು.
ಯಾರು ಬರಲಿ ಅಂದ್ರೆ ಆ ಭಗವಂತ ನೋಡ್ರೆ ನೀವು ಒಳ್ಳೇದು ಮಾಡಿದ್ರೆ ಆ ಭಗವಂತನೇ ಕೈ ಎತ್ತಕ್ಕೆ ಬರ್ತಾನೆ. ಓಕೆನಾ? ಇಲ್ಲ ಆ, ಬೇರೆ ರೂಪದಲ್ಲಿ ಯಾರ ಮನುಷ್ಯತ್ವ ರೂಪದಲ್ಲಿ ಕಳಿಸ್ಬಿಡ್ತಾನೆ ಭಗವಂತ. ಯಾರು ಬರಲಿಲ್ಲ ಅಂದ್ರೆ ಭಗವಂತನೇ ಬರೋದು ಕೈ ಎತ್ತಕ್ಕೆ. ನಾವು ಒಳ್ಳೆ ಗುಣ, ಒಳ್ಳೆ ಸಂಪಾದನೆ ಮತ್ತೆ ಒಳ್ಳೆ ನಡತೆಯಿಂದ ಮಾಡಿದ್ರೆ ಆ ದೇವರೇ ಸಾಕ್ಷಿ ಆಗ್ಬಿಡ್ತಾನೆ. ಅದ್ ಮಾಡ್ರೆ ಅವನೇ ಕಣ್ಣಿಂದ ನೋಡಿದ್ಮೇಲೆ ಅವನು ಒಳ್ಳೇದ್ ಸಹಾಯ ಮಾಡಲ್ವಾ ದೇವರು? ಓಕೆನಾ? ಯಾರ ಕಣ್ಣೀರು ಅಣ್ಣ ಆಗಿರ್ಬೋದು, ತಮ್ಮ ಆಗಿರ್ಬೋದು, ತಂಗಿ ಇರೋದು, ಅಕ್ಕ ಆಗಿರ್ಬೋದು, ಯಾರೇ ಆಗಲಿ ಆ ರೀತಿ ಮಾಡಕ್ಕೆ ಹೋಗ್ಬಿಡಿ. ಅಶ್ವಿನಿ ಕನಸಿಗೆ ಒಳ್ಳೆತನ ಅದು ಅಶ್ವಿನಿ ಕನಸು ತಂಗಿಯದು. ಓಕೆನಾ? ನಾನು ಸುಮಾರು ಇಲ್ಲ ಅಂದ್ರೆ 3 ತಿಂಗಳಿಂದ ನೋಡ್ಕೊಬರ್ತಿದ್ದೀನಿ ಸಪೋರ್ಟ್ ಮಾಡ್ಕೊಂಡು, ವಿಡಿಯೋ ನೋಡ್ಕೊಂಡು 3 ತಿಂಗಳು ನೋಡ್ಕೊಬರ್ತಿದ್ದೀನಿ. ಎಲ್ರಿಗೂ ಸಪೋರ್ಟ್ ಮಾಡ್ತಿದೆ ಅಲ್ವಾ? ಓಕೆನಾ? ಆ ರೀತಿ ಯಾರು ಹೆಣ್ಣು ಯಾರು ಶತ್ರು ಆಗಬೇಡಿ. ಓಕೆನಾ? ಗಂಡು ಮಕ್ಳಿಗೂ ಹೇಳ್ತೀನಿ, ಬ್ಯಾಡ್ ಕಮೆಂಟ್ ಯಾರಿಗೂ ಹೆಣ್ಮಕ್ಳುಗಳು ಹಾಕ್ಬೇಡ್ರಿ. ಓಕೆನಾ? ನೀವು ಸಪೋರ್ಟ್ ಮಾಡ್ತಿದ್ರಾ, ನೀವು ಲೈವ್ ಮಾಡಿ, ನೀವು ವಿಡಿಯೋಸ್ಗಳು ಹಾಕಿ, ನೀವು ಸಪೋರ್ಟ್ ತಗೊಳ್ಳಿ. ಓಕೆನಾ? ನೀವು ಬೆಳೀರಿ. ಓಕೆನಾ? ಬ್ಯಾಡ್ ಕಮೆಂಟ್ ಹಾಕೋದು ನಿಮ್ಗೆ ಏನು ಸಿಗುತ್ತೆ? ಓಕೆನಾ? ಹೆಣ್ಣು ಒಂದು ಈ ರೀತಿ ಶತ್ರು ಆದ್ರೆ ನಿಮ್ಗೆ ಒಡ ಹುಟ್ಟಿದ್ರೆ ಅಕ್ಕ ತಂಗಿನೇ ಈ ರೀತಿ ಮಾಡ್ತೀರಾ ನೀವು? ನಿಮ್ಮ ಅಕ್ಕ ಆಗಿರ್ಬೋದು, ತಂಗಿ ಆಗಿರ್ಬೋದು, ನೀವು ಅದನ್ನ ತಿಳ್ಕೊಳ್ಳಿ. ನೀವು ಅಕ್ಕನ ತಂಗಿನ ಅಂತ ನೀವು ತಿಳ್ಕೊಂಡು ಆ ಭಾವನೆಯಿಂದ ನೋಡಿ. ಈ ರೀತಿ ನಾ ಮಾತಾಡಿದ ತಪ್ಪ ಸರಿನಾ? ಅದನ್ನ ನೀವು ಮೆಚ್ಕೋಬೇಕು. ಒಡ ಹುಟ್ಟಿರೋ ಅಕ್ಕ ತಂಗಿನೇ ಅಂತ ನಮ್ಗೆ ಬೇಕಾಗಿಲ್ಲ. ಓಕೆನಾ? ಅಣ್ಣ ತಮ್ಮ ಅಂತ ಬೇಕಾಗಿಲ್ಲ. ಈ ವೈಟಿಗಳಲ್ಲಿ ಎಲ್ಲ ಒಂದೇ ಭಾವನೆಯಿಂದ ನಾವು ನೋಡಿದಾಗ ಅಲ್ಲಿ ನಮಗೆ ಪ್ರೀತಿನೇ ಬೇರೆ, ಖುಷಿನೇ ಬೇರೆ. ಅವಾಗ ಅನಿಸುತ್ತೆ ನಾವು ಮಾತಾಡಿದ್ದು ತಪ್ಪೇ ಅಲ್ವಾ? ಒಬ್ರು ಹೀಯಾಳಿಸಿದ್ದು ಈ ರೀತಿ ಅದು ಒಳ್ಳೇದು ಮಾಡಿದಾರೋ, ಇಲ್ಲ ನಾವು ಕೆಟ್ಟದ್ದು ಮಾಡಿದಾರೋ, ಇಲ್ಲ ನಾವು ಒಳ್ಳೇದು ಮಾಡಿದ್ರೆ ಅವ್ರು ಕೆಟ್ಟ ಮಾಡಿದಾರೋ, ಅದು ಬೇಡ. ಓಕೆ? ನಾವು ಒಳ್ಳೆತನ ಮಾಡಿದರೆ ಅದು ದೇವ್ರು ನಮ್ಮನ್ನ ಕಾಪಾಡ್ತಾನೆ ಅನ್ನೋದು ಅದನ್ನ ಮನಸ್ಸಿಚ್ಛೆಯಿಂದ ನೀವು ಇಟ್ಕೊಂಡು, ಓಕೆನಾ? ಆ ರೀತಿ ನೀವು ಒಳ್ಳೆತನವನ್ನು ಮಾಡಿ ನೀವು ಎಲ್ರಿಗೂ. ಓಕೆನಾ ಫ್ರೆಂಡ್ಸ್? ಅದಕ್ಕಾಗಿ ಇವತ್ತು ಅಶ್ವಿನಿ ಕನಸಿಗೆ ಯಾವತ್ತೂ ಕಣ್ಣೀರು ಹಾಕ್ಸ್ಬೇಡಿ. ಅದು ನಿಮ್ಗೆ ಯಾವತ್ತೂ ಒಳ್ಳೇದಾಗಲ್ಲ. ಅದಕ್ಕಾಗಿ ಇದೊಂದು ಆ ಸಪ್ರೇಟ್ ವಿಡಿಯೋ ಆ ಹೆಣ್ಣಿಗೋಸ್ಕರ ಯಾರಿಗೇ ಆಗಲಿ, ಅಕ್ಕ ಆಗಿರೋದು, ತಂಗಿ ಆಗಿರೋದು, ಯಾರಿಗೇ ಆಗಿರ್ಬೋದು. ಓಕೆನಾ? ನಮ್ಮಂಥ ಕಣ್ಣೀರು ಹಾಕ್ತಾರ ಅಕ್ಕ ತಂಗಿರೋ ನನಗೆ ಭಾರಿ ಬೇಜಾರಾಗ್ಬಿಡುತ್ತೆ ಈ ವೈಟಿಗಳಲ್ಲಿ. ಓಕೆನಾ? ಯಾರು ತಪ್ಪು ಮಾಡಬೇಡ್ರಿ. ಓಕೆನಾ? ಅಕ್ಕ ಆಗಲಿ, ಅಣ್ಣ ಆಗಲಿ, ತಮ್ಮ ಆಗಲಿ, ದಯವಿಟ್ಟು ಫ್ರೆಂಡ್ಸ್ ಯಾರು ಕಣ್ಣೀರು ಹಾಕ್ಸ್ಬಾರ್ದು. ಹೆಣ್ಣಿಗೆ ಯಾವತ್ತೂ ಒಳ್ಳೇದಾಗಲ್ಲ. ಈ ಪಶ್ಚಾತ್ತಾಪ ಯಾಕೆ? ಪಾಪ ಕರ್ಮನ ನೀವು ದೇವ್ರ ಸೃಷ್ಟಿ ಭೂಮಿ ಮೇಲೆ ಮನುಷ್ಯ ಸೃಷ್ಟಿ ಮಾಡಿರೋದು ದೇವರು ನೀವು ಏನು ಹೇಳಿ, ಈ ಭೂಮಿ ಮೇಲೆ ನೀವು ಪ್ರಕೃತಿ ಮುಂದೆ ಬದುಕೊಂಡೋಗಿ ಚೆನ್ನಾಗಿ ಅಂತ ಕೊಟ್ಟಿದ್ದಾನೆ. ಬೆನ್ನಿಂದನೇ ಬರ್ಬಿಟ್ಟಿದ್ದಾನೆ ದೇವರು. ನೀವು ಎಷ್ಟು ಒಳ್ಳೇದು ಮಾಡ್ತೀರಾ ಅಷ್ಟೇ ದೇವರು ನಿಮ್ಗೆ ಒಳ್ಳೇದಾಗುತ್ತೆ. ಎಷ್ಟೇ ಕೆಟ್ಟದ್ದು ಮಾಡ್ತೀರಾ ಅಷ್ಟು ನೀವು ಕರ್ಮನ ಭೂಮಿ ಮೇಲೆ ಅನುಭವಿಸ್ಕೊಂಡು ಹೋಗಿ ಅಂತ ನಮ್ಮ ಬಿಟ್ಟಿದ್ದಾನೆ ಈ ದೇವರು ಈ ಭೂಮಿ ಮೇಲೆ ಅಷ್ಟೇ. ಓಕೆನಾ? ನಾವು ಇಷ್ಟೆಲ್ಲ ನಾವು ಆಟ ಆಡ್ಕೊಂಡು ನಾವು ಚೆನ್ನಾಗಿದ್ದೀವಿ ಅಂತ ಒಬ್ರು ಕಾಲು ಎಳ್ಕೊಂಡು ಈ ರೀತಿ ಮಾಡ್ಕೊಂಡು ಹೋದ್ರೆ ನೀವು ಪಶ್ಚಾತ್ತಾಪಗಳು ಪಡ್ತೀರಾ. ಎಲ್ಲರೂ ಪಶ್ಚಾತ್ತಾಪ ಪಡ್ತಾರೆ. ಓಕೆನಾ? ಬೇಡಿ ಫ್ರೆಂಡ್ಸ್ ಈ ರೀತಿ. ಓಕೆನಾ? ಅಕ್ಕ ತಂಗಿಗೆ, ಅಣ್ಣ ತಮ್ಮಗೆ ಯಾರೇ ಆಗಿರ್ಬೋದು ಮರ್ಯಾದೆ ಕೊಡಿ. ಓಕೆನಾ? ರೆಸ್ಪೆಕ್ಟ್ ಕೊಡಿ, ಮಾತಾಡಿ, ಯಾರು ಹೀಯಾಳಿಸ್ಬೇಡಿ. ಇದೊಂದೇ ನಾ ಕೈ ಮುಗಿದು ಕೇಳ್ಕೊತೀನಿ ಎಲ್ರಿಗೂ. ಓಕೆನಾ? ನಾನು ಎಷ್ಟೋ ಜಾಸ್ತಿ ಮಾತಾಡೋಕ್ಕಲ್ಲ. ಇಷ್ಟು ವಿಡಿಯೋ ಮಾಡಿ ನಾನು ಮಾತಾಡಿದ್ದೀನಿ ಅಂತಂದರೆ ನೀವು ಅರ್ಥ ಮಾಡ್ಕೊಂಡ್ರೆ ಓಕೆ. ಅರ್ಥ ಮಾಡ್ಕೊಳ್ಳಿಲ್ಲ ಅಂತಂದರೆ ಯಾವತ್ತೂ ಒಳ್ಳೇದಾಗಲ್ಲ. ಓಕೆನಾ? ಒಳ್ಳೇದಾಗಬೇಕು ಅಂದರೆ ಈ ರೀತಿ ಬಿಡಿ. ಓಕೆನಾ? ಈ ರೀತಿ ಬಿಟ್ಟು ಸಪೋರ್ಟ್ ತೊಗೊಂಡು ಮೋನ ಮಾಡ್ಕೊಳ್ಳಿ. ವೀಡಿಯೋಸ್ ಹಾಕಿ ಚೆನ್ನಾಗಿ. ಓಕೆನಾ? ಮೊನಿಟೈಸೇಷನ್ ಮಾಡ್ಕೊಳ್ಳಿ. ಅಮೌಂಟ್ ತೊಗೊಳ್ಳಿ. ಓಕೆನಾ? ಎಲ್ಲ ಮಾಡಿ ಅಂತ ಇಲ್ಲಿಗೆ ಮತ್ತೆ ಈ ವಿಡಿಯೋನ ಮುಗಿಸ್ತೀನಿ. ಮತ್ತು ನಾನು ಮಾತಾಡಿದ್ರಲ್ಲಿ ಈ ವಿಡಿಯೋಗಳಲ್ಲಿ ಏನಾದರೂ ಸಣ್ಣ ಪುಟ್ಟ ತಪ್ಪಿದ್ರೆ ಎಲ್ಲರೂ ಬಟ್ಟೆಗೆ ಹಾಕ್ಕೊಂಡು ತಣ್ಣನ ಬಟ್ಟೆನ ಹೊಟ್ಟೆಗೆ ಇಟ್ಕೊಂಡು ಕ್ಷಮಿಸಿ ಈ ಅಣ್ಣನಿಗೆ ಕ್ಷಮಿಸಬೇಕಾಗಿ ವಿನಂತಿಯನ್ನು ಕೋರುತ್ತೇನೆ. ಎಲ್ರಿಗೂ ಬಾಯ್ ಬಾಯ್ ಅಂತ ಹೇಳಿ ಇಲ್ಲಿಗೆ ನಾನು ಈ ವಿಡಿಯೋನ ಮುಗಿಸ್ತೇನೆ. ಈ ವಿಡಿಯೋ ಎಲ್ರಿಗೂ ಶೇರ್ ಆಗಬೇಕು. ಓಕೆನಾ? ಸಬ್ಸ್ಕ್ರೈಬ್ ಆಗಿಲ್ಲ ಅಂದರು ಸಬ್ಸ್ಕ್ರೈಬ್ ಆಗಿ, ಲೈಕ್ ಕೊಟ್ಟಿರೋ ಲೈಕ್ ಕೊಡಿ, ನನ್ನ ವಿಡಿಯೋಸ್ನ ಫುಲ್ಲು ನೋಡಿ. ಓಕೆನಾ? ಅಂತ ಈ ವಿಡಿಯೋನ ಇಲ್ಲಿಗೆ ನಾನು ಎಂಡ್ ಮಾಡ್ತಿದ್ದೀನಿ. ಎಲ್ರಿಗೂ ಬಾಯ್ ಬಾಯ್.